ಒಬ್ಬರು ಬರೀತಾರೆ, ಪ್ರಕಾಶ್ ರೈ ಅವರದು ದ್ವಂದ್ವ ಮನೋಭಾವ. ಅವರು ಧರ್ಮವನ್ನ ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪಲ್ಲ, ಆದ್ರೆ ಅವರು ಹೆಂಡತಿ ಪೂಜೆ ಮಾಡ್ತಾರೆ ಅಂತ. ಅವ್ರಿಗೆ ಹೇಳಬೇಕು, ದ್ವಂದ್ವ ಅದಲ್ಲ. ನನಗೆ ನಂಬಿಕೆ ಇಲ್ದಿದ್ರು ನನ್ನ ಹೆಂಡತಿ ನಂಬಿಕೆ ಮೇಲೆ ನಂಗೆ ನಂಬಿಕೆ ಇದೆ, ಅವ್ರನ್ನ ಗೌರವಿಸ್ತೀನಿ. ನಾನು ಮೂಕಾಂಬಿಕೆ ಟೆಂಪಲ್ಗೆ ಹೋಗ್ತೀನಿ, ಅವ್ರು ಹೋಮ ಮಾಡಿದ್ರೆ ನೀವು ಚೆನ್ನಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಅಂತ ಮಾಡ್ತೀನಿ. ನಾನು ಜಗಳ ಆಡಲ್ಲ ಅಲ್ಲಿ, ನನಗಿಲ್ಲ ಅಷ್ಟೇ. ಶಿರ್ಡಿ ಹೋಗ್ತೀನಿ, ನನ್ನ ಗೆಳೆಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಕೋಟ್ಯಾಧೀಶರಿದ್ದಾರೆ. ಒಬ್ರು ದೇವಸ್ಥಾನದ ಇದು ಮಾಡಿಸ್ತಾರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮೊನ್ನೆ. ಅದರಲ್ಲಿ ಅವ್ರಿಗೆ ಮನಃಶಾಂತಿ ಇದೆ. ನನಗ 1 ಕೋಟಿ ರೂಪಾಯಿನ ರಂಗಭೂಮಿ, ಕೆಲವರು ಫೀಸು, ಕೆಲವರು ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತೀನಿ. ಅದ್ರಲ್ಲಿ ನನಗೆ ಮನಃಶಾಂತಿ ಇದೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಇಲ್ಲಿ ಜಗಳ ಏನ್ ಬಂತು? ಅದು ಸರಿ, ಇದು ಸರಿ. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಚಿನ್ನಯ್ಯನ ಹೇಳಿಕೆಯನ್ನು ನಿಜ ನಿಮ್ಗೆ ಹೇಳಿದ್ದೀನಿ. ಬಟ್ ಈ ತಿರುಚೋ ಮಾಧ್ಯಮಗಳಿದೆಯಲ್ಲ, ಬುರ್ಡೆ, ಇವನು ದ್ವಂದ್ವಾರ್ಥ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಡಿಮಾನಿಟೈಸೇಷನ್ ಬಗ್ಗೆ ಕೇಳಿದ್ರೆ ಆಂಟಿ ಹಿಂದೂ ಅಂತಾರೆ, ಯಾಕ್ರಿ ಡಿಲಿಮಿಟೇಷನ್ ಅಂದ್ರೆ ಆಂಟಿ ಹಿಂದೂ ಅಂತಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಸರ್ಕಾರ ಹೆಂಗ್ ಹೇಳ್ತಾರೆ, ಯಾಕಿದು? ಅಂದ್ರೆ ನಾನು ಒಂದು ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದೀನಿ ಅಂತನ. ಹಿಂದೂ ಧರ್ಮ ಎಲ್ರಿಗೂ ರೀ, ನಮಗೇನ್ರಿ ಬೇಕು? ನಮಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ನನಗೆ ದೇವ್ರ ನನಗೆ ಮನುಷ್ಯರು ಮುಖ್ಯ. ಕಷ್ಟ ಅಂದ್ರೆ ಇನ್ನೊಬ್ಬ ಮನುಷ್ಯ ಆಗ್ತಾನೆ ಅಂತ ನನ್ನ ಹೆಂಡತಿ ನಂಬ್ತಾರೆ, ಗೆಳೆಯರು ನಂಬ್ತಾರೆ. ಬಟ್ ನೀವು ಇದನ್ನ ಪ್ರಕಾಶ್ ಹೀಗೆ ಯಾಕೆ ಯೋಚನೆ ಮಾಡ್ತೀರಿ? ಹೀಗೆ ಯಾಕೆ ಬಿಂಬಿಸಲು ಪ್ರಯತ್ನ ಮಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಇದ್ರೆ ಅದೊಂದು ಪೊಲಿಟಿಕಲ್ ಪಕ್ಷ ಅಷ್ಟೇ. ಆದ್ರೆ ಬರೀ ಅದನ್ನ ಪ್ರಶ್ನಿಸಿದ್ರೆ ಆಂಟಿ ಹಿಂದೂ ಅಂದ್ಬಿಟ್ಟು ಧರ್ಮಸ್ಥಳ ಯಾಕೆ? ಒಂದು ನಿಮಿಷ, ಅವ್ರು ಧರ್ಮಸ್ಥಳಕ್ಕೆ ಯಾಕೆ ತರ್ತಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಎಲ್ಲಿ ತಗೊಳ್ಳಿ? ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಕಾಶ್ ರೈ ಇದ್ದಾನೆ ಅಂದ್ರೆ ಯಾಕೆ ಹೇಳ್ತೀರಿ ಅದನ್ನ? ಅವನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಉತ್ತರ ಕೊಟ್ಟಿದ್ದೀವಿ, ಇನ್ನೂ ಗೊತ್ತಿಲ್ಲ, ಕೋರ್ಟ್ನಲ್ಲಿದೆ. ನಾವೇನು ಯೋಚನೆ ಮಾಡಬೇಕು? ಹೆಣಗಳ ಬಗ್ಗೆ ಯೋಚನೆ ಮಾಡಬೇಕು, ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪ್ರಶ್ನೆ ಅದು ಯಾರೇ ಇರಲಿ, ಕೋರ್ಟ್ನಲ್ಲಿದೆ. ಇಟ್ ಈಸ್ ಇನ್ ಕೋರ್ಟ್, ವಿ ಕ್ಯಾನ್ ಟೇಕ್ ಎ ಜಡ್ಜ್, ಬಟ್ ವಿ ವಾಂಟ್ ಆನ್ಸರ್ಸ್ ಫಾರ್ ದಟ್. ಇದರ ಕ್ಲಾರಿಟಿ ಇದು. ಈ ಕ್ಲಾರಿಟಿ ಇರಬೇಕಾದ್ರೆ ಆ ಕ್ಲಾರಿಟಿ ಸಿಗಿಸ್ತಿರೋ ಆ ಮಾಧ್ಯಮದವರೆಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ನೋವು. ಆ ಮಾಧ್ಯಮದವ್ರಿಗೆ ಜನರಿಗೆ ಯಾಕೆ ತಪ್ಪದಾರಿಗೆ ಹೇಳ್ಕೊಂಡು ಹೋಗ್ತಿದ್ರಿ? ನಾನು ಧರ್ಮಸ್ಥಳದ ವಿರುದ್ಧ ನಾನು ಯಾಕಿರ್ಲಿ, ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದ್ಸಲ ವೀರೇಂದ್ರ ಹೆಗ್ಗಡೆ ಅವರು ನಾನು ಭೇಟಿ ಮಾಡಿ, ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ರು ಮಂಗಳೂರಿನಲ್ಲಿ. ಅವರು ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿ, ಫಲಹಾರ ತಿಂದು, ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳುವುದು. ನಮಗೆ ಯಾಕೆ? ನಮ್ಗೆ ಬೇರೆ ಕೆಲಸ ಇಲ್ವಾ? ಬಟ್ ಇವ್ರು ನೋಡಿ ಏನ್ ಅನ್ಕೊಂಡಿದ್ದಾನೆ, ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗ್ ಸಿಗಿಸಿ ಕೆಟ್ಟ ಸಿಗ್ತಾರೆ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವರು? ಅವ್ರಿಗೂ ಉತ್ತರ ಕೊಡಬೇಕು. ನಿಮಗೆ ನೇರವಾದ ಉತ್ತರವನ್ನ, ಹೌದು ಅವನು ಫೋನ್ ಮಾಡಿದ್ದ, ಅವನು ಫೋನ್ ಮಾಡಿದ ತಕ್ಷಣ ನಾನು ಮೊಹಂತಿ ಅವರಿಗೆ ಕೊಟ್ಟೆ. ಮೊಹಂತಿ ಅವರು ಹೇಳಿದ್ರು, ನೀವು ಮೊಹಂತಿ ಅವ್ರನ್ನ ಕೇಳ್ಬೋದು, SIT ಚೀಫ್ ಇದ್ದಾರೆ, ಅವರು ವೆರಿ ಗುಡ್. ಬಿಕಾಸ್ ತುಂಬಾ ಒಳ್ಳೆ, ಅವ್ರು ಕರೆಕ್ಟ್ ಆಗಿ ಮಾಡಿರ್ತಾರೆ ಏನ್ ಮಾಡಿದ್ರು. ಅವ್ರ ಮೇಲೆ ನಂಬಿಕೆ ಇದೆ ನಮಗೆ. ಸೊ ಲಿಟಲ್ ಹಿ ಹಸ್ ಗಿವನ್ ರಿಪೋರ್ಟ್ಸ್, ನಾವು ಅಲ್ಲಿ ಕಾಯ್ತಾ ಇದ್ದೀವಿ. ಇದನ್ನ ನೇರವಾಗಿ ಕೇಳಿದ ಮಾಧ್ಯಮಕ್ಕೆ ಈ ಉತ್ತರ, ಮತ್ತು ತಿರುಚಿ ಬೇರೆ ಉದ್ದೇಶಕ್ಕೆ, ಅವರಿಗೆ ಧರ್ಮ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಧರ್ಮಸ್ಥಳ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿರೋ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಬೇಕಾಗಿಲ್ಲ. ಅವರು ಇದನ್ನ ನನ್ನ ಎಳ್ಕೊಂಡ್ ಬಂದು ಚಿನ್ನಯ್ಯ, ಮಟ್ಟಣ್ಣನವರು, ಇವರೆಲ್ಲ ಒಂದು ಬುರುಡೆ ಗ್ಯಾಂಗು, ಇವರು 200 ಕೋಟಿ ತಗೊಂಡಿದ್ದಾರೆ. 200 ಕೋಟಿ ಎಣಸಕ್ ಬರುತ್ತೇನ್ರಿ?